ನೀನ್ ಕಿಪ್ಪಿ ಕಿರ್ತಿ ತರ ಇದೆಯಾ, ಕೆಂಪಿ ತರ ಇಲ್ಲ. ವೀಕ್ಷಿತ ದೊಡ್ಡ ಕುಡುಕಿ, ಅವಳು ಕುಡಿಬಹುದು ಅನ್ಸುತ್ತೆ. ಇವತ್ತು ಏನಂದ್ರೆ ಮೈಕ್ ಕೊಟ್ಟಿಲ್ಲ ಅನ್ಸುತ್ತೆ. ಆಕ್ಚುಲಿ ಇದು ದೀಪು ಈ ತರ ಹಾಕ್ಬಿಟ್ಟು ಏನ್ ಜಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ನಂಗಂತೂ ಗೊತ್ತಾಯ್ತಾ ಇಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಅಣ್ಣ, ನಮ್ಮ ದೊಡ್ಡಣ್ಣ ತುಂಬ ದಿನಗಳಾದ್ಮೇಲೆ ಸಿಕ್ಕವನೆ. ಹಾಗಾಗಿ ನಾವು ಈ ಶುಭ ದಿನನ ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಪ್ರಾರಂಭ ಮಾಡೋದ ಅಂತ ಅನ್ಕೋತಾ ಇದ್ದೀವಿ. ಎಲ್ಲರೂ ಈಗ 7:30 ಹೋಗ್ಬೇಕಾಗಿತ್ತು ಇಸ್ಕಾನ್ ಟೆಂಪಲ್ಗೆ. ಅಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತವನಲ್ಲ, ಅವನಿಂದ ಲೇಟಾಗಿ 10 ಆಗಿದೆ. ಈಗ ಹೋಗ್ತಾ ಇದ್ದೀವಿ. ಏನಿಲ್ಲ, ಮನೆ ಪಕ್ಕದಲ್ಲೇ ಐತೆ, ಆದರೂ ಬಿಸಿಲು ಅಂತ ಅಂದ್ಬಿಟ್ಟು 7:30 ಹೋಗೋದ ಅಂತ ಅನ್ಕೊಂಡಿದ್ದು. ಇವನಿಂದಾನೆ ಬೈರಿ ಬಂದವನೇ ಮಹಾನ್ ಪುಣ್ಯಾತ್ಮ. ಆಕ್ಚುಲಿ ಇವತ್ತು ನಾವು ಲಾಗ್ ಮಾಡಕ್ ಹೊಂಟಿದೀವಿ. ಇವತ್ತು ಏನಂದ್ರೆ ಮೈಕ್ ಕೊಟ್ಟಿಲ್ಲ ಅನ್ಸುತ್ತೆ. ಆಕ್ಚುಲಿ ಇದು ಏನಂತಂದ್ರೆ ನಾವಿವತ್ತು ಈ ತರ ಬಕ್ಕಂಡು ಮಾತಾಡೋಕೆ ಕಾರಣ ಇಲ್ಲಿ ಮೈಕ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ. ಇದು ಇಸ್ಕಾನ್ ಟೆಂಪಲ್ಗೆ ಫಸ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಏನಿಲ್ಲ, ಈ ಗೂಬೆದ ಒಂದೆರಡು ಫೋಟೋ ತೆಗಿಬೇಕಂತ ಇದ್ರದ್ದು. ಇವರೆಲ್ಲ ತಗಸ್ಕೊಳ್ಳಲ್ಲ, ಛೇ ಪಾಪ. ನಾವು ಮನುಷ್ಯರಲ್ವಾ, ಅದಕ್ಕೆ ಹೇಳಲಿಲ್ಲ. ಏನಿಲ್ಲ, ನಾನು ಚೆನ್ನಾಗಿದ್ದೀನಿ, ಆ ಥರ ಏನಿಲ್ಲ. ಅಲ್ಲಿ ಕಮೆಂಟ್ ಸೆಕ್ಷನ್ ಏನಾರ ಹಿಂಗೆ ಲೈವಲ್ಲಿ ಇದ್ದಿರೋದು ಗೊತ್ತು ಅಂತ ಉಗ್ದಿರೋರು ನಿನಗೆ. ನಿನ್ನ ಮಕ್ಕ ಹಿಂಗೆ ಉಗ್ದಿರೋರು ಹೋಗು. ನನಗೆ ಆಲ್ರೆಡಿ ಹೋಗ್ತವೆ. ನಾವಿವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ದೊಡ್ಡಣ್ಣ ಇಷ್ಟೊಂದು ಫಾರ್ಮಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ಅವ್ರು ಅಷ್ಟೊಂದು ಫಾರ್ಮಲ್ ಅಲ್ಲ, ತುಂಬಾ ಓಪನ್ ಆಗಿರ್ತಾರೆ, ಕ್ಯಾಶುಯಲ್ ಆಗಿರ್ತಾರೆ. ಅದು ಪ್ರಥಮ ಬಾರಿಗೆ ಮಾತಾಡಿಲ್ಲ, ಇನ್ನು ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಮಾತಾಡ್ತಾರೆ ಅವರು. ಆಕ್ಚುಲಿ ಎಲ್ಲ ಕೇಳಿಸಿದೆ ಅಂತ ಅನ್ಕೋತೀನಿ. ನಾನು ನಮ್ಮ ಅಣ್ಣ ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀವಿ ನೋಡಿ ಗಾಡಿ. ವಿಕ್ಕಿ ಅಣ್ಣನ ಜೊತೆ ಏನಕ್ಕೆ ಹೋಗಿಲ್ಲ ಅಂತಂದ್ರೆ ಫೋನಲ್ಲಿ ಮಾತಾಡ್ಬೇಕಂತೆ ಅವನು. ಹೇಳಿದ್ದೀನಿ ಇವತ್ತು ನಮ್ಮ ಜೊತೆನೇ ಇರು ಆರಾಮಾಗಿ ಅಂತ ಅಂದ್ರು. ಅವನಿಗೆ ನಮಗಿಂತ ಫೋನೇ ಮುಖ್ಯವಾಗಿದೆ. ಅಣ್ಣಂಗೆ ದೂರ ಹಿಡಿಯೋಣ. ಹೌದು ಫ್ರೆಂಡ್ಸ್, ಹೌದು ಅನ್ನೋದು ಬಿಟ್ಟು ನಮ್ಮ ಅಣ್ಣ ಬೇರೆ ಮಾತಾಡ್ತಾನೆ. ನಾವು ಅನ್ಕೋತೀವಿ ಅವನ್ನ ಸಾಧು ಪ್ರಾಣಿ ಅಂತ. ಅದು ಅಲ್ಲ, ಅವನು ವೈಲ್ಡ್ ಅನಿಮಲ್. ಹೌದು, ನೋಡಿ ಹೆಂಗಿದಾನೆ ವೈಲ್ಡ್ ಅನಿಮಲ್ ತರ. ಅಣ್ಣ ಒಂದೊಂದ್ಸಲ ಕ್ಯಾಮ್ರಾದಲ್ಲಿ ಇಲ್ಲಿ ಕ್ಯಾಚ್ ಆಗುತ್ತಲ್ಲ, ಆಗ ಫೈನ್ ಹಾಕ್ತಾರೆ. ಅದೆಲ್ಲ ಬೆಂಗಳೂರಲ್ಲಿ ಸಿಗ್ನಲ್ ಹತ್ರ IPL ನೋಡ್ತಿದ್ದ ಫೋನಲ್ಲಿ ಗಾಡಿ ನಿಂತ್ಕೊಂಡು ಅಂತ 15,000 ಫೈನ್ ಹಾಕೋರಂತೆ. ಈಗಲೂ ನಮ್ಗೆ ಹಾಕಿದ್ರು ಹಾಕ್ಬೋದು ಅಂತ ಕಾಣಿಸುತ್ತೆ. ಹಾಕಿದ್ರೆ ನಿನ್ಗೆ ಫೈನ್ ಬರೋದು. ನಂದೇ ಗಾಡಿ ಅಲ್ವಾ? ಪಾಪ ನಮ್ಮ ಅಣ್ಣಂಗೆ ಫೈನ್ ಬರ್ದಿರೋ ತರ ಮಾಡೋಣ. ಸಿಗ್ತೀನಿ ಗೈಸ್, ಮತ್ತೆ ಟಾಟಾ. See you guys. ಎಲ್ಲೋದ್ರು ಈ ಒಂದಂತೂ ಈ ಫೋನ್ ಕತೆಗಳು ಬಿಡಲ್ಲ ಕಣಪ್ಪ. ಫೋನ್ ನಮ್ಮ ಹತ್ರನೂ ಇದೆ ವಿಕ್ಕಿ ಅಣ್ಣ, 2-3. ಅಯ್ಯಪ್ಪ, ಥೂ. ಡೋಂಟ್ ಬಿಹೇವ್ ಲೈಕ್ ನಾನ್ಸೆನ್ಸ್ ಫೆಲೋ. ಸಾಕು ಬಿಡು, ಆಫ್ ಮಾಡ್ತಾ ಇದ್ದೀನಿ. ಆ್ಯಕ್ಟಿಂಗ್ ನಿಲ್ಸು. ಆಫ್ ಮಾಡಿದೆ ನೋಡಿ ಗೈಸ್, ಯಾವ ಥರ ನಾಗವಲ್ಲಿ ಥರ ಚೇಂಜ್ ಆಯ್ತಾನೆ ನೋಡಿ. ಹಿಂಗೆ ಮಾಡಿನೇ ಫಾಲೋವರ್ಸ್ ಪಡ್ಕಂಡ. ಏನಕ್ಕೆ ನಾವು ನಿಂತಿದ್ದೀವಿ ಇಲ್ಲಿ? ನಮ್ಮ ಅಣ್ಣಂದು ಗಾಡಿನ ಸರ್ವೀಸಿಗೆ ಬಿಡೋಕ್ಕೆ. ಪಾಪ ಇದು ಹುಡುಗನ ಹುಡುಗಿನ ಅಣ್ಣ? ಇದು ಅಣ್ಣ, ಇದು ಗಾಡಿ. ಹಾಂ, ಹುಡುಗಿನಾ? ಆ ಹುಡುಗಿಗೆ ಸ್ವಲ್ಪ ರೆಡಿ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ನಾವೀಗ ನಮ್ಮ ಹುಡುಗಿನ ರೆಡಿ ಮಾಡಿಸಿದ್ವಲ್ಲ, ಆ ಥರ ಈ ಹುಡುಗಿನೂ. ಇವಳ ಹೆಸರು ವೈಟಿನಾ? ವೈಟಿ. ನಮ್ಮ ಹುಡುಗಿ ಹೆಸರು ಕೆಂಪಿ. ಕೆಂಪಿ ನೀನ್ ಕಿಪ್ಪಿ ಕಿರ್ತಿ ತರ ಇದೆಯಾ, ಕೆಂಪಿ ತರ ಇಲ್ಲ. ಅಣ್ಣ ಎಲ್ಲಿ ತಕೊಂಡೆ ಚಶ್ಮಾ? ಚೆನ್ನಾಗಿದೆ. ಆಘಾತಕಾರಿಯಾಗಿ ಇದಾಯ್ತು ಅಂತಂದ್ರೆ ನೀನ್ ಮಾತಾಡೋದು ಕೇಳಿಸುತ್ತೋ ಇಲ್ವೋ? ನಂದು ಮಾತು ಏನು ಯಾರು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. We are not interested in your toxic. ಎಲ್ಲರೂ ಹೆಂಗ್ ಕಾಣ್ತಿದ್ದೀರಾ ನೋಡ್ಕೊಳ್ಳಿ. ನಡು ಬೀದಿಯಲ್ಲಿ ನನ್ನನ್ನು ನಟ್ಟ ನಡುವೆ ನಿಲ್ಲಿಸಿದ್ದಾರೆ. ನಾವಾಗಿರೋದಕ್ಕೆ ನಟ್ಟ ನಡುವೆ ನಿಲ್ಸಿದ್ದೀವಿ. ಬೇರೆಯವ್ರಾಗಿದ್ದಿದ್ರೆ ನಿನ್ನ ಸೀದಾ
ನುಲಿತಾನೆ ಅಲ್ಲಿ. ಕೈ ನೋವು ಬರ್ತೈತೆ. ಅದೇನೋ ಕೆಂಪಗೆ ಮಾಡ್ಕೊಂಡಿದ್ಯಾ ಗೆಡ್ಡದ ಮೇಲೆ ಗಡ್ಡದ ಮೇಲೆ. ಅಲ್ಲೇನೋ ಕಾಣಿಸ್ತಿತ್ತು ಇಲ್ಲಿ. ನಾನು ಕೆಂಪಿ ಅಲ್ವಾ ಇರೋದು. ಕೆಂಪಿ ಜೊತೆ ಬಂದಲ್ಲ ಅದಕ್ಕೆ. ಕೆಂಪಿ ಜೊತೆ ಬಂದಿದ್ದೀನಿ. ಎಸ್ ಎಸ್ ಅಣ್ಣ ಎಸ್ ಬರ್ತಾ ಇದ್ದಾರೆ ಟ್ರ್ಯಾಕ್ಗೆ. ಬಂದ್ರು ಪ್ರಾಂಕ್ಗೆಲ್ಲ ಕಣಲ್ಲ. ಲೋ ಟ್ರ್ಯಾಕ್ಗೆ ಅಂದಿದ್ದು ಕಣ, ಕೇಳಿಸಲ್ವೇನೋ. ಒಂದೊಂದ್ಸರಿ ಆ ಥರ ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ. ರಾತ್ರಿ ಕುಡ್ದಿರೋದು ಇನ್ನೂ ಇಳ್ದಿಲ್ಲ ಅವನಿಗೆ. ನೀರು ಕುಡ್ದಿದ್ದೆ ಅಷ್ಟೇ. ಬಿಡು, ವ್ಲಾಗ್ ನೋಡೋರು ನೋಡ್ಬಿಟ್ಟು ಹಾಕ್ತಾರೆ. ಅಪಪ್ರಚಾರ ಮಾಡ್ಬಿಡೋದಕ್ಕೂ ಮಿಸ್ಟೇಕ್ಗಳಾಯ್ತದೆ. ಆಗ್ಲಿ, ಅದಕ್ಕೆ ಮಾಡೋದು. ಹಂಗ್ ನೋಡ್ಬೇಡ ಕಣ, ಎದ್ರುಕೊಳ್ಳುತ್ತೆ ಕ್ಯಾಮ್ರಾ. ವಿಕ್ಕಿ ಅಣ್ಣಂಗೆ ಯಾವ ತರ ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ನಿನ್ನೆನೆ ಡಿಸೈಡ್ ಆಗಿದೀವಿ 2 ಔಟ್ಫಿಟ್ ಬೇಕು ನಮ್ಗೆ ಅಂತ. ಒಂದು ಏನು ಟ್ರೆಡಿಷನಲ್, ಇನ್ನೊಂದು ವೆಸ್ಟರ್ನ್ ಅಂತ. 2 ಪ್ಲೇಸ್ ನ ಕವರ್ ಮಾಡೋದಂತ. ಇವನಿಗೆ ವಿಷಯನೇ ಗೊತ್ತಿಲ್ಲ, ವೆಸ್ಟರ್ನ್ ಅಲ್ಲಿ ಬಂದ್ಬಿಟ್ಟವನೇ ಪಾಪಚ್ಚೆ. ಆಕ್ಚುಲಿ ಗೈಸ್ ನನಗೆ ಗೊತ್ತಾಗಲಿಲ್ಲ. ನಾವೇನು ಅನ್ಕೊಂಡೆ ಈಗಲೇ ಎಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡ್ರೆ ನಾನು ಇವಾಗ ಪೆದ್ದ ಅದೇ ಅನ್ಸುತ್ತೆ. ಏನಿಲ್ಲ ಬಿಡಿ, ಆಕ್ಚುಲಿ ಏನಿಲ್ಲ. ಅದೇನು ಅಷ್ಟಲ್ಲ. ಏನ್ ನಮ್ಗೆ ಒಳ್ಳೇದೇನಾಯ್ತು ಅಂತಂದ್ರೆ, ನಿನ್ಗೆ ಸ್ವಲ್ಪ ಫೋಟೋಸ್ಗಳನ್ನ ಕಮ್ಮಿ ತೆಗಿಬಹುದು ನಾವು. ಹೌದು, ನೀನ್ ಬಿಡು, ಅಲ್ಲೂ ತೆಗಿಸ್ಕೊತಿಲ್ಲ, ಒಂದೇ ಬಟ್ಟೆಯಲ್ಲಿ ಎಷ್ಟು ಅಂತ ತೆಗ್ಸಕ್ಕಾಗುತ್ತೆ ಅಂತ ಹೇಳ್ಬೋದು. ಇಲ್ಲ, ಏನ್ ಮಾಡಕ್ಕಾಗಲ್ಲ ಬಿಡಿ. ಆಯ್ತು, ಹೋಗ್ತಾ ಇರೋ ರೋಡ್ ಸರಿ ಇದೆಯಾ? ಸರಿ ಇದೆ, ಕರೆಕ್ಟ್ ಇದೆ. ಥ್ಯಾಂಕ್ಸ್ ಗೈಸ್, ಇದನ್ನ ಹೇಳ್ಬೇಕು ಅಂತಾನೆ ನಾವೀಗ ನಿಮಗೆ ಫೋನ್ ಮಾಡಿದ್ದು. ಕಟ್ ಮಾಡಿ ಕರೆನ್ಸಿ ಖಾಲಿ ಆಗುತ್ತೆ. ಓಕೆ ಬಾಯ್. ಆಕ್ಚುಲಿ ವಿ ರೀಚ್ ಹಿಯರ್ ಗೈಸ್. ಬಿಲ್ಡಪ್ ತಗೋತಾನೆ. ಏನಿಲ್ಲ, ಇವಾಗ ತಾನೇ ದೇವಸ್ಥಾನ ಕರ್ಕೊಂಡು ಬಂದ್ರಿ ಎಲ್ಲರೂ. ನಾನು ಕರ್ಕೊಂಡು ಚಾನ್ಸ್ ಇಲ್ಲ, ನಾನು ಡಿಸೈಡ್ ಮಾಡಿದ್ದು. ಅಲ್ಲಿ ತೋರಿಸು ವಾಪಸ್ಸು. ಇಸ್ಕಾನ್ ಟೆಂಪಲ್. ಎಲ್ಲರೂ ಫೋಟೋ ತಗೊಂಡಿಲ್ಲ ಕಣ. ಫೋಟೋ ತೆಗ್ಬಿಡು ಅದನ್ನ. ತೆಗಿಂಗಿಲ್ಲ, ಹೆಂಗ್ ತಿಂತವನೆ ಊಟ ಮಾಡಿದ್ದು. ದರ್ಶನ ಮುಗಿಸ್ಕೊಂಡು ಇದಕ್ಕೋಸ್ಕರನೇ ಬರ್ತಾರೆ ಪ್ರಸಾದ ಕೊಡ್ತಾರೆ. ತಪ್ಪೇನಿಲ್ಲ. ತಿಂದೆ ಹೋದ್ರೆ ನಮ್ಮ ರಾಧಾ ಸುಪ್ರೇಶ್ ಬೈ ಬೇಜಾರು ಮಾಡ್ಕೊತಾರೆ. ಏನ್ ಇವ್ರ ಜೊತೆಗೆ ಹುಟ್ಟಿದ್ರು ಇವರು. ಆಟ ಆಡ್ತಾ ಇದ್ರು. ನಾನಿಲ್ಲಪ್ಪ, ಮುಗೀತು ನಂದು. ಮುಗ್ದೋಯ್ತಾ? ದೀಪು ನಿಂದು 2-3 ತಿಂದೆ. ನಂದನ್ ವಿಕ್ಕಿ ಅಣ್ಣಂಗೆ ಕೊಟ್ಟೆ, ನಾನು ತಿನ್ಬಿಟ್ಟು. ಅದೇ 2-3 ತಿನ್ಬಿಟ್ಟು. ಹ್ಯಾಂಡ್ ವಾಶ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ. 2-3 ತಿನ್ಬಿಟ್ಟು ಬೇಡ ಅಂತಂದ್ರೆ ಹೊಟ್ಟೆ ತುಂಬ ತಿನ್ಬಿಡೋದು ಇಲ್ಲೇ. ನಾವು 11:30 ಏನೋ ಬಂದಿದ್ದು ಅನ್ಸುತ್ತೆ. 1 ಅವರ್ ಟೈಮ್, 1.5 ಅವರ್ ಅಲ್ವಾ, 1.5 ಅವರ್ ನಮಗೆ ಟೈಮ್ ಸಿಕ್ತು. ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ್ವಿ. ವಿಡಿಯೋ ಮಾಡ್ಕೊಂಡು ಫೋಟೋಸ್ ತಗೊಂಡು ಹೋಗ್ತಾ ಇದೀವಿ. ಪ್ರಸಾದ ತಿಂದ್ವಿ. ನೀವು ಬಂದಿದ್ರೆ ಚೆನ್ನಾಗಿರೋದು. ಬಾಡಿ ತಿಂದಿ ಫೋನ್ ಉದ್ರೈತಿರೋ ಕೂದಲಿಗೆ ಯಾಕೆ ಅಷ್ಟೊಂದು. ಗೈಸ್, ನನ್ನ ಕೇಸ್ ರಾಶಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತು ಬಿಡು. ನಿಮಗೆ ಈಗ ಹೊಟ್ಟೆ ನಾವು ಕಿಚ್ಚು. ಮನೆಗೆ ಹೋಗಿ ಮತ್ತೆ ನಮ್ದು ಇನ್ನೊಂದು ಕಾಸ್ಟ್ಯೂಮ್ನ ಚೇಂಜ್ ಮಾಡಿಕೊಂಡು ಬೇರೆ ಲೊಕೇಶನ್ಗೆ ಹೋಗ್ತೀವಿ. ಶೂ ಹಾಕತ್ತಿದ್ದೆ, ಅದಕ್ಕೆ ಬುಕ್ಕಂಡು ಹಾಕತ್ತಿದ್ದೆ. ತಪ್ಪು ತಿಳ್ಕೊಬಿಡಿ. ಹಾಕೊಳ್ಳಿ. ಕ್ಲೋಸ್ ಆದ್ಮೇಲೆ ಬರ್ತವ್ರಲ್ಲ ಎಲ್ಲರೂ. ಕ್ಲೋಸ್ ಅಂತ ಹೇಳ್ಬೇಕಲ್ವಾ ಗಂಡವ್ರಿಗೆ. ಅದಕ್ಕೆ ವೆಲ್ಕಮ್ ಬ್ಯಾಕ್ ಎಗೇನ್. ನಮ್ದು ಸೆಕೆಂಡ್ ಔಟ್ಫಿಟ್ ಅಲ್ಲಿ ಹೋಯ್ತಾ ಇದೀವಿ. ಇವನ್ ದಪ್ಪ ಪಚ್ಚೆ, ಇವನಿಗೆ ಬಟ್ಟೆ ಎಲ್ಲ ಇವನಿದೆ ಹಾಕೊಂಡಿದ್ದೇನೆ. ಅಣ್ಣ ಬೈಕ್ ಕಡೆ. ನಾನು ಮಾತ್ರ ಬಟ್ಟೆ ಹಾಕೊಂಡಿದ್ದೀನಿ. ನಾನು ನಮ್ಮ ಅಣ್ಣ ಇಬ್ರು ಬಟ್ಟೆ ಹೊಸದು ಹಾಕೊಂಡು ಕಣ್ಬಿಡೋಗೈತಲ್ಲ ಬಿಸಿಲಲ್ಲಿ. ಬಿಸಿಲಿದೆ, ಹೊಸ ಬಟ್ಟೆ ಹಾಕೊಂಡು ಹೋಯ್ತಾ ಇದ್ದೀವಿ. ಅಂದರೆ ಬೇರೆ ಔಟ್ಫಿಟ್ ಹಾಕ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಸಿಗ್ತೀವಿ. ಟಾಟಾ.
ಅವತ್ತು ಪೊಲೀಸ್ ಅವ್ರ ಹತ್ರ ನಮ್ ರೋ ಒಂದು ಗಾಡಿ ಇತ್ತು, ಸಿಗಾಕಬಿಟ್ಟಿದ್ವಿ. ಅಲ್ಲಿ ಟ್ರಾಫಿಕ್ ಪೊಲೀಸ್ ಏನ್ ಮಾಡ ಹಿಡ್ಕೊಂಡು ಕೂರಿಸ್ಕೊಂಡ್ರು. ಫೈನು 5,000 ಐತೆ, ಕಟ್ಟಿ ಅಂದ್ಬಿಟ್ಟಂದ್ರು. ಸರ್ ಇಲ್ಲ ಸರ್ ಅಷ್ಟು ಕಾಸು, ಎಷ್ಟು ಕಟ್ತೀರಾ? 500 ರೂಪಾಯಿ ಅಂದ್ವಿ. ಅದಕ್ಕೇನೆ ಸರಿ ಕುತ್ಕೋ ಗಾಡಿ ಸೀಸ್ ಮಾಡೋದು ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರು. ಸರಿ ಅನ್ಬಿಟ್ಟು ಹೋಗ್ಬಿಟ್ಟು ಕುತ್ಕ ರೀಲ್ಸ್ ನೋಡಕ ಕುತ್ಕೊಂಡು ಅವರೇ ಬಂದು ಕರೆದ್ರು. ಅಪ್ಪ ನಾವು ಮನೆಗೆ ಹೋಗ್ಬಾರ್ದ, ಎಷ್ಟು ಕಟ್ತೀರಾ ಅಂದ್ಬಿಟ್ಟು. ಸರ್ ಎಷ್ಟು ಕಟ್ಬೇಕು? 2,000 ಕಟ್ಬಿಟ್ಟು ಬಿಟ್ಬಿಡ್ತೀನಿ ಅಂದ್ಬಿಟ್ಟಂದ್ರು. ಅದಕ್ಕೆ ಇಲ್ಲ ಸರ್ 500 ರೂಪಾಯಿ ಅಷ್ಟೇ ಸರ್ ಫೋನ್ ಮಾಡಿ ಹೇಳಿದೆ. ಕುತ್ಕೋ ಏನು ಮಾಡಕ್ ಕುತ್ಕೊಂಡ್ವಿ. ಬನ್ನಿ ಆಯ್ತು ಬಂದ್ಬಿಟ್ಟು ಆಮೇಲೆ ಕೊಡು 500 ರೂಪಾಯಿ ಅಂದ್ಬಿಟ್ಟು ಇಸ್ಕೊಂಡು ಗಾಡಿ ಕೊಟ್ರು ಬರೋ. ಅದಕ್ಕಿಂತ ಮಧ್ಯದಲ್ಲಿ ಹಿಂಗೆ ಏನ್ ಮಾಡಿದ್ರು, ಒಬ್ಬ ಇದಿದ್ದಾದ್ರು PC ಅವನು ನಿಮ್ಗೆ ಹುಡುಗರಿಗೆ ಏನು ಗೊತ್ತಾಗಲ್ಲ, ಲೆಫ್ಟ್ಗೆ ಟರ್ನ್ ಹೊಡಿಬೇಕು, ಹೆಂಗ್ ಸಿಗ್ನಲ್ ತೋರಿಸ್ತಿ ಅನ್ಬಿಟ್ಟಂದ. ನಾನು ಗುರು ಕೈ ಎತ್ಬಿಟ್ಟು ಸರ್ ಹಿಂಗ್ ಅಂತೀನಿ ಅನ್ಬಿಟ್ಟಂದೆ. ಹಿಂಗ್ ಅನ್ಬಿಡು, ಹಿಂಗ್ ಮಾಡ್ಬೇಕು ಹಿಂಗೆ ರೈಟ್ ಸೈಡ್ ಕೈ ಹಾಕ್ಬಿಟ್ಟು ಈ ತರ ಅನ್ಬೇಕಂತೆ. ರೈಟ್ ಸೈಡ್ ಅಲ್ಲಿ ನಾನು ಹಿಂಗ್ ಎತ್ಕೊಂಡ್ ಹಿಂಗ್ ಅಂದೆ. ಅದು ರೈಟ್ ಸೈಡ್ ಹೋಗಕ್ ಮಾತ್ರ. ಜಸ್ಟ್ ನೌ ವಿ ರೀಚ್ಡ್ ಕೋಕೋ ಗ್ರೋವ್. ಏನಂತಂದ್ರೆ ಆಕ್ಚುಲಿ ನಾವು ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳ್ಳೋಕ್ಕೋಸ್ಕರ. ವೀಕ್ಷಿತ ದೊಡ್ಡ ಕುಡುಕಿ, ಅವಳು ಕುಡಿಬೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅಂತ ಕೆಟ್ಟ ಚಟಗಳಿಗೆಲ್ಲ ಬಿದ್ದಿಲ್ಲ ನಾನು. ಸೊ ದಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ನೋ. ಓಕೆ, ವೇರ್ ಇಸ್ ಮೈ ಬ್ರೋ ಕಮಾನ್. ಸುಳ್ಳು ಹೇಳ್ತಾನೆ ಬ್ರೋ. ಇವರಿಬ್ರು ದೊಡ್ಡ ಕುಡ್ಕುರು, ನಾನಲ್ಲ. ಇಲ್ಲ ಬ್ರೋ, ನಾವು ನಾನು ಕುಡಿಯಲ್ಲ. ಅದನ್ನು ಕುಡಿಯಲ್ಲ ಅನ್ಸುತ್ತೆ ನಾವು. ನಾನು ನೀರು ಕುಡಿತೀನಿ. ನಾವು ನೀರು ಕುಡಿಯೋದು ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಹಿಂಗಿರೋದು ನೀವು ಕರ್ಕರ್ಗೆ. ಏ ನೋಡು, ದಿಲ್ವಾಡನೆ ಬೆಳ್ಳಕ್ ಅನ್ಸ್ತವನೆ ವಿಕೇಣ ನಿನ್ಗಿಂತ. ನಾನು ರಾಜ್ಯದ ಒಂದು ಕಪ್ಪು ಚುಕ್ಕಿ ಆಗಿದ್ಕೊಂಡು ಇಲ್ಲೂ ಏನು ಮಾಡೋಕ್ಕಾಗಲ್ಲ, ಅದು ನನಗೆ ಗೊತ್ತಿದೆ. ಹೋಗೋಣ ಬಾ, ಸಾಕು. ನೀನ್ ಬಿಟ್ರೆ ಮಾತಾಡ್ತಾನೆ ಇರ್ತೀಯ ಕಣಪ್ಪ. ಹೇ ಹಿಂಗೆಲ್ಲ ಇಡಿ ನಡ್ಕೊಂಡು ಹೋಯ್ತವ್ರೆ ಇವರು, ನನ್ನ ಬಿಟ್ಬಿಟ್ಟು ನಡ್ಕೊಂಡು ಹೋಯ್ತವ್ರೆ. ಏನ್ ಮಾಡೋದು ಅಲ್ಲೂ ಇಂಥ ಸ್ವಾರ್ಥ. ಅಣ್ಣ ನಿನ್ ಪ್ಯಾಂಟ್ ದೂರದಿಂದ ನೋಡೋದಕ್ಕೆ ವಿಕ್ಕಿ ಅಂತ. ಪಾಪ ನಿಮ್ ಮಾಮ್ ಡ್ಯಾಡ್ ವಿಕಾಸ್ ಅಂತ ತಾನೇ ನಾಮಕರಣ ಮಾಡಿರೋದು. ನಾಮಕರಣವನ್ನು ವಿಕ್ಕಿ ಅಂತ ಮಾಡಿದ್ದಾರೆ. ವಿಕ್ಕಿನ ಇಲ್ಲ ಕಕ್ಕಿ ಅಂತ ಮಾಡಿರೋದಾ? ಆತರ ಮಾಡಿದ್ದಾರೆ ಅನ್ಸುತ್ತೆ. ದೀಪು ಈ ತರ ಹಾಕ್ಬಿಟ್ಟು ಏನ್ ಜಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ನಂಗಂತೂ ಗೊತ್ತಾಯ್ತಾ ಇಲ್ಲ. ಏಕೆ ಏನ್ ಜಡಿಸ್ಬೇಕು? ಇದ್ರಲ್ಲಿ ಏನಿಲ್ವಲ್ಲ, ಅಂತದೇನಿಲ್ಲ. ಎಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಅಂತ ಗೊತ್ತಾಯ್ತ್ರಿ. ಉಂಟಾಗ್ಲಿ, ಒಟ್ನಲ್ಲಿ ಸಿಂಗಲ್ ಆಗಿರ್ಬೇಕು ಜೀವ. ಇದು ವೈಯಕ್ತಿಕವಾಗಿ ಆಮೇಲೆ ಮಾತಾಡೋಣ. ಆಂಬಿಯನ್ಸ್ ನೋಡಿ ಎಷ್ಟು ಚಂದ ಇದೆ. ಕೋಕೋ ಗ್ರೂಪ್ ಫಸ್ಟ್ ಟೈಮ್ ನಾನ್ ಬಂದಿರೋದು. ಇವ್ರಂತೂ ಎಷ್ಟ್ ಸತಿ ಬರ್ತಾರೋ ನನ್ಗೆ ಗೊತ್ತಿಲ್ಲ. ನೀವೆಲ್ಲ ತುಂಬಾ ಸಲ ಬಂದಿರ್ತೀರಲ್ಲ. ನೀನು ಫಸ್ಟ್ ಟೈಮ್ ಅಣ್ಣ? ನೀನು? ನಂದು ಫಸ್ಟ್ ಟೈಮ್. ಹಲೋ, ಬರೀ ಸುಳ್ಳು ನಾಟಕ ಆಡ್ಬೇಡ. Actually guys, we are going to end the vlog. 4 ಗಂಟೆಗೆ ಬಂದಿದ್ದು ಇಲ್ಲಿಗೆ. 4 ಗಂಟೆಗೆ ಬಂದು ಈಗ ಟೈಮು 7:20 ಆಗಿದೆ. ಅಂದ್ರೆ ಆಲ್ಮೋಸ್ಟ್ 8 o'clock ನಿಯರ್ ಬೈ. ಇಲ್ಲ 7:30 ನಿಯರ್ ಬೈ ಆಗಿದೆ. ಈಗ ಎಂಡ್ ಮಾಡ್ಬೇಕು ಅಂತ ನಮಗೂ ಅನ್ಸಿದೆ, ನಿಮ್ಗೂ ಅನ್ಸಿದೆ. ಯಾಕಂದ್ರೆ ಜಾಸ್ತಿ ತಲೆ ತಿಂತಾರೆ ಅನ್ಬಿಟ್ಟು ನೀವು ಯೋಚನೆ ಮಾಡಿದಿರ ನನಗೆ ಗೊತ್ತು. ಆದ ಕಾರಣದಿಂದ ನಾವು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ನೈಟ್. ಬಾಯ್ ಬಾಯ್. ಟೇಕ್ ಕೇರ್. ಗುಡ್ ನೈಟ್. ಅಣ್ಣ ಕಿಸ್ ಕೊಟ್ಬಿಟ್ಟು ನೀನುವೆ. ಹಾ.